ಹಲೋ ಹಾಯ್ ಸ್ನೇಹಿತರೆ, ನಾವು ಒಂದು ಪ್ಲೇಸ್ಗೆ ಅಂತ ಹೋದ್ವಿ. ಆ ಪ್ಲೇಸ್ ಯಾವುದು ಅಂತಂದರೆ ಲೇಪಾಕ್ಷಿ. ಈ ಒಂದು ಲೇಪಾಕ್ಷಿ ಪ್ಲೇಸ್ ಬಗ್ಗೆ ಹೇಳೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಮತ್ತು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ತುಂಬ ಫೀಲ್ ಮಾಡ್ತೀನಿ, ತುಂಬ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಯಾಕೆ ಅಂತಂದರೆ ಮೊದಲು ನಾವು ಈ ಒಂದು ಲೇಪಾಕ್ಷಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಒಂದು ದೇವಾಲಯಕ್ಕೆ ತುಂಬ ಫೇಮಸ್ ಆಗಿರುವಂಥದ್ದು ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜಾಸ್ತಿ ಫೇಮಸ್ ಆಗಿರುವಂಥದ್ದೇ ಈ ಲೇಪಾಕ್ಷಿ ಅಂತಂದರೆ ತಪ್ಪಾಗೋದಿಲ್ಲ. ಆಂಧ್ರ ಮತ್ತು ಕರ್ನಾಟಕ ಬಾರ್ಡರ್ ಬರುವಂತಹದ್ದು ಈ ಲೇಪಾಕ್ಷಿ. ಆ ಲೇಪಾಕ್ಷಿ ಟೆಂಪಲ್ಗೆ ನಾವು ಹೋದ್ವಿ ವಿಸಿಟ್ ಮಾಡಬೇಕು ಅಂತ ಹೇಳಿ. ಮೊದಲು ಹೋಗಿದ ತಕ್ಷಣ ನೀವು ನೋಡಿದ್ವಿ ಲೇಪಾಕ್ಷಿ ಒಂದು ಎಂಟ್ರೆನ್ಸ್ ಆಗಿರ್ಬೋದು, ಮತ್ತು ಅಲ್ಲಿ ನೋಡಿ ಅದು ಇದ್ರ ಬಗ್ಗೆ ಅವೇರ್ನೆಸ್ಗಾಗಿ ಆಲ್ರೆಡಿ ಒಂದು ಸಣ್ಣ ಕ್ಲಿಪ್ ಹಾಕಿದ್ದೀನಿ, ನಾನು ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹೋದಾಗ ಯಾವುದೇ ಒಂದು ಪ್ಲೇಸ್ಗಳಿಗೆ ಹೋದಾಗ, ಪ್ರವಾಸಿ ತಾಣಗಳಿಗೆ ಅಂತ ಹೋದಾಗ ಈ ಕೋತಿಗಳು ತುಂಬ ಇರುತ್ತೆ. ಅವುಗಳಿಗೆ ನಾವು ಹಿಂಸೆ ಮಾಡಬಾರ್ದು, ಅವು ಸಹ ನಮ್ಗೆ ಹಿಂಸೆ ಮಾಡಬಾರ್ದು. ಅಂದರೆ ಕೈಗಳಲ್ಲಿ ಏನಾದರೂ ತೊಗೊಂಡೋಗುವಂಥದ್ದನ್ನು, ಕಿತ್ಕೊಳ್ಳೋವಂಥದ್ದು, ಹಾನಿ ಮಾಡುವಂಥದ್ದನ್ನು ಮಾಡ್ತವೆ. ಅದಕ್ಕೋಸ್ಕರ ನಾನು ಮೊದಲನೇ ಕ್ಲಿಪ್ಪಲ್ಲಿ ಅದನ್ನೇ ತೋರಿಸಿರೋವಂಥದ್ದು. ನಂತರ ನೋಡಿ ಅಲ್ಲಿ ಇರುವಂತಹ ಒಂದು ಲೊಕೇಶನ್ ಆಗಿರಬಹುದು, ದೇವಸ್ಥಾನ ತುಂಬ ದೊಡ್ಡದಾಗಿರುವಂತಹ ಒಂದು ದೇವಸ್ಥಾನ. ಅದ್ರ ಒಳಗಡೆಗೆ ಎಂಟ್ರಿ ಆದರೆ ಒಂದು 2-3 ಅವರ್ಸ್ ನಾವು ಹೊರಗಡೆ ಬರೋದಕ್ಕೆ ಆಗಲ್ಲ. ಅಷ್ಟು ವೈಭವಯುತವಾಗಿರುವಂತಹ ಒಂದು ದೇವಾಲಯ, ಮತ್ತು ಅಷ್ಟು ಕಲೆ ಮತ್ತು ಸಂಸ್ಕೃತಿ ವಾಸ್ತುಶಿಲ್ಪಕ್ಕೆ ಫೇಮಸ್ ಆಗಿರುವಂಥದ್ದು. ಈ ದೇವಾಲಯ ನಿರ್ಮಾಣ ಆಗಿರುವಂತಹದ್ದು ವಿಜಯನಗರ ಕಾಲದ್ದು ಅಂತ ಹೇಳಿ ಇರುವಂತಹದ್ದು. ಮತ್ತು ವಿಜಯನಗರ ಕಾಲದ ಕೊನೆಯ ವಂಶಾವಳಿ, ಅರವೀಡು ವಂಶಾವಳಿ ಅಂತ ಏನಿತ್ತು, ಆ ವಂಶಾವಳಿಯಿಂದ ಇದು ಸ್ಥಾಪನೆ ಆಗಿರುವಂಥದ್ದು. ಆಗ ಇದನ್ನು ಸ್ಥಾಪನೆ ಮಾಡಿರುವಂಥದ್ದು ಯಾರು ಅಂತಂದರೆ ಅಚ್ಯುತರಾಯನು ಅನ್ನುವಂತಹ ಒಬ್ಬ ರಾಜ ಇದ್ದ. ಆ ರಾಜನ ಒಂದು ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತಹವರು ಒಬ್ಬರು ವಿರುಪಣ್ಣ ಅನ್ನುವಂತಹವರು ಈ ಒಂದು ದೇವಾಲಯವನ್ನು 1530ರಿಂದ 1542ರಲ್ಲಿ ನಿರ್ಮಾಣವನ್ನು ಮಾಡಿರುವಂಥದ್ದು. ಆದರೆ ಇತ್ತೀಚಿನ ಸಂಶೋಧನೆಗಳಲ್ಲಿ ನಮ್ಗೆ ತಿಳಿದು ಬಂದಿರುವಂತಹದ್ದು 1490ರಿಂದ 1506ರಲ್ಲಿ ಇದು ಸ್ಥಾಪನೆಯಾಗಿದೆ. ಕೆಲವು ರಾಜರು ದಾನದತ್ತಿಗಳನ್ನು ಕೊಟ್ಟಿರುವಂತಹದ್ದು ಕೆಲವು ಶಾಸನಗಳಿಂದ ಮತ್ತು ಕೆಲವು ದಾಖಲೆಗಳಿಂದ ತಿಳಿದು ಬಂದಿರುವಂತಹದ್ದು. ಅದರಲ್ಲಿ ಇಮ್ಮಡಿ ನರಸಿಂಹ ಹೆಚ್ಚು ದಾನ ಧರ್ಮವನ್ನು ನೀಡಿದ್ದಾನೆ ಅಂತ ಹೇಳಿದ್ರಿಂದ ಗೊತ್ತಾಗಿದೆ. ನೀವು ಈಗಾಗಲೇ ನೋಡಿದ್ರಿ, ಅಲ್ಲಿ ದೇವಾಲಯದ ಒಳಗಡೆ ಎಂಟ್ರೆನ್ಸ್ ಆಗಿರಬಹುದು, ಮತ್ತು ಅಲ್ಲಿರುವಂತಹ ಒಂದು ಪಾರ್ಕ್ ಸಿಸ್ಟಮ್ ಆಗಿರ್ಬೋದು, ಮತ್ತು ಒಳಗಡೆ ಬಂದ ನಂತರ ಒಂದು ಏನು ದೇವಾಲಯದ ಮುಂದೆ ಇರುವಂತಹ ಗರುಡ ಸ್ತಂಭ ಅಂತ ಇದೆ. ಆ ಒಂದು ಗರುಡ ಸ್ತಂಭ ತುಂಬ ಚೆನ್ನಾಗಿದೆ. ಅದು ನೋಡೋದಕ್ಕಂತೂ 2 ಕಣ್ಣು ಸಾಕಾಗಲ್ಲ, ಅಷ್ಟು ಮನೋಜ್ಞವಾಗಿರುವಂತಹದ್ದನ್ನು ನಾವು ನೋಡ್ಬೋದು. ನೋಡಿ, ದೇವಾಲಯದ ಒಳಗಡೆ ಎಂಟ್ರೆನ್ಸ್ ಒಳಗಡೆ ಹೋಗಿದ ತಕ್ಷಣವೇ ಪ್ರತಿ ಕಂಬಗಳಲ್ಲಿರುವಂತಹ ಒಂದು ವಾಸ್ತುಶಿಲ್ಪ ಕಣ್ಣಿಗೆ ಕಟ್ಟುವಂತೆ ಇದೆ. ಅದೆಷ್ಟು ವರ್ಷಗಳ ಹಿಂದೆ ಇದು ನಿರ್ಮಾಣ ಆಗಿರುವಂತಹ ಈ ದೇವಾಲಯ ಇಷ್ಟು ವರ್ಷಗಳಾದ್ರೂ ಇಷ್ಟು ಚೆನ್ನಾಗಿ ಕಾಣಸಿಗುತ್ತೆ ನಮಗೆ. ಈ ಒಂದು ನಿರ್ಮಾಣವನ್ನು ಮಾಡುವಂತಹ ಒಂದು ಸಮಯದಲ್ಲಿ ನಾವಾದರೂ ಒಂದು ಬಾರಿ ಇರಬಾರ್ದ ಅಂತನ್ನುವಂತಹ ಒಂದು ಕಲ್ಪನೆ ನಮಗೆ ಮೂಡುತ್ತೆ. ನಿಜವಾಗ್ಲೂ ಸ್ನೇಹಿತರೆ, ಈ ಒಂದು ವಾಸ್ತುಶಿಲ್ಪ ಮತ್ತು ಈ ಒಂದು ಕಲೆ ಆಗಿರಬಹುದು, ಅವರು ಕೆತ್ತನೆಯನ್ನು ಮಾಡಿರುವಂತಹ ಪ್ರತಿಯೊಂದು ಕೆತ್ತನೆಯೂ ಸಹ ಕಣ್ಣಿಗೆ ಕಟ್ಟುವಂತೆ ರಾರಾಜಿಸುತ್ತೆ. ಅಷ್ಟು ತುಂಬ ಚೆನ್ನಾಗಿದೆ. ಪ್ರತಿ ಕಂಬದಲ್ಲೂ ಸಹ ಒಂದು ದೈವ ಭಕ್ತಿಯನ್ನು ಮೂಡಿಸುವಂತೆ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೇಳಿ ಮಾಡಿಸಿದ ಇದ್ದಾವೆ ಈ ಸ್ತಂಭಗಳು. ಯಾವ ಒಂದು ಸ್ತಂಭನೂ ಖಾಲಿಯಾಗಿರುವಂತಹದ್ದನ್ನು ನಾವು ಇಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ತುಂಬ ಚೆನ್ನಾಗಿ ಮನೋಜ್ಞವಾಗಿ ಇಲ್ಲಿ ಕೆತ್ತನೆಯನ್ನು ಮಾಡಿರುವಂತಹದ್ದನ್ನು ನಾವು ನೋಡಬಹುದು. ಇಲ್ಲಿ ಶಿವನ ವಿವಿಧ ಅವತಾರಗಳನ್ನಾಗಿರಬಹುದು, ನಂತರ ಪಾರ್ವತಿಯ ಒಂದು ವಿವಾಹದ ಸಂದರ್ಭವನ್ನು ಎಲ್ಲವನ್ನೂ ಕೆತ್ತನೆ ಮಾಡಿದ್ದಾರೆ. ಮತ್ತು ಮೇಲ್ಛಾವಣಿ ನಾವು ನಿಂತು ನೋಡಿದ್ರೆ ಮೇಲೆ ಎಲ್ಲ ಕೆತ್ತನೆಯನ್ನು ಮಾಡಿರುವಂಥದ್ದು. ಮುಂದೆ ನಾವು ವಿಡಿಯೋದಲ್ಲಿ ಅದನ್ನು ಸಹ ತೋರಿಸ್ತೀವಿ. ಈ ರೀತಿಯಲ್ಲಿ ಆ ಒಂದು ವೀರಭದ್ರ ದೇವಾಲಯವನ್ನು ನೋಡೋದಕ್ಕೆ ಲೇಪಾಕ್ಷಿ ಒಂದು ಹಿಸ್ಟಾರಿಕಲ್ ಪ್ಲೇಸೇ ಆಗಿದೆ. ಐತಿಹಾಸಿಕ ಸ್ಥಳ ಅಂತಂದರೆ ತಪ್ಪಾಗಲ್ಲ. ಈ ಒಂದು ಐತಿಹಾಸಿಕ ಸ್ಥಳವನ್ನು ನೋಡೋದಕ್ಕೆ ಅದೆಷ್ಟೋ ಜನರು ಜನಸಾಗರದಂತೆ ಹರಿದು ಬರ್ತಾರೆ ಇದನ್ನು ನೋಡೋದಕ್ಕೆ. ನೋಡಿ, ದೇವಾಲಯದ ಒಳಗಡೆ ನವಗ್ರಹಗಳ ಪ್ರಾಂಗಣನೂ ಸಹ ಇರುವಂಥದ್ದನ್ನು ನಾವು ನೋಡ್ಬೋದು. ನೋಡಿ, ಈ ಸ್ತಂಭಗಳನ್ನು ನೋಡಿದ್ರೆ ಪ್ರತಿ ಸ್ತಂಭಗಳಲ್ಲೂ ಸಹ ಏನೋ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂತಹ ಒಂದು ವಾಸ್ತುಶಿಲ್ಪ ನಮಗೆ ಕಾಣಬರುತ್ತೆ. ನೋಡಿ, ಒಳಗಡೆ ದೇವಾಲಯದಲ್ಲಿ ಒಳಗಡೆ ಇರುವಂತಹದ್ದನ್ನು ನಾವು ಎಲ್ಲೂ ಶೂಟ್ ಮಾಡೋದಕ್ಕಾಗಲಿಲ್ಲ, ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ಹೊರಗಡೆ ನಮಗೆ
ಅದು ಗರ್ಭಗುಡಿಯನ್ನು ಹೊರತುಪಡಿಸಿದ್ರೆ ಮತ್ತು ದುರ್ಗಾ ದೇವಾಲಯ ಹಾಲಲ್ಲಿರುವಂಥದ್ದನ್ನು ಹೊರತುಪಡಿಸಿದ್ರೆ ಎಲ್ಲನೂ ಸಹ ನಾವು ಆದಷ್ಟು ಈ ಒಂದು ಕವರ್ ಮಾಡಿರುವಂಥದ್ದನ್ನು ನೀವೇ ನೋಡ್ತಾ ಇದ್ದೀರಿ. ಎಷ್ಟು ಜನರು ಅಲ್ಲಿ ಇದನ್ನೇ ನೋಡೋದಕ್ಕೆ ಅಂತ ಬರ್ತಾರೆ ಅಂತಂತಂದರೆ ಅಷ್ಟು ಮನೋಜ್ಞವಾಗಿದೆ ನೋಡಿ. ನಮ್ಮ ಮಕ್ಕಳು ಸಹ ಅಲ್ಲಲ್ಲೇ ನಿಂತ್ಕೊಂಡು ಫೋಟೋಗಳನ್ನು ತೊಗೊಂಡಿರುವಂತಹದ್ದು, ಅಲ್ಲಿ ಕೂತು ವಿಶ್ರಾಂತಿ ಪಡೆಯೋದಕ್ಕೆ ಸಹ ತುಂಬ ಚೆನ್ನಾಗಿತ್ತು. ಅಲ್ಲಿ ಕೂತ್ಕೊಂಡಿದ್ರೆ ಎಷ್ಟು ತಂಪಾಗಿತ್ತು ಅಂತಂದರೆ ಅಂಥ ಒಂದು ಸ್ಥಳ ನಮಗೆ ಬೇರೆ ಕಡೆ ಸಿಗಲ್ಲ ಅನ್ನೋಂತಹ ಒಂದು ಫೀಲ್ ಇತ್ತು. ಅಷ್ಟು ಚೆನ್ನಾಗಿತ್ತು, ಅಂದರೆ ಅಷ್ಟು ವಿಶಾಲವಾಗಿರುವಂತಹ ಆ ಒಂದು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವಂಥದ್ದು. ಅಲ್ಲಿ ಕೂತ್ಕೊಂಡ್ರೆ ಸುಮ್ಮನೆ ಕೂತ್ಕೋಬೇಕು ಅಂತ ಅನಿಸಲ್ಲ, ಅದನ್ನೆಲ್ಲವನ್ನು ಒಂದು ಸಲ ಗಮನಿಸ್ತಾ ಇರೋಣ, ನೋಡ್ತಾ ಇರೋಣ, ಮತ್ತು ಆ ಕಡೆ ಏನಿದೆ ಈ ಕಡೆ ಏನಿದೆ ಅಂತ ಅನ್ನೋಂತಹ ತಿಳ್ಕೊಳ್ಳೋಂತಹ ಕುತೂಹಲವೇ ಹೆಚ್ಚು ನಮಗೆ ಕಾಣುತ್ತೆ. ಈಗಾಗಲೇ ಈ ಒಂದು ದೇವಾಲಯದಲ್ಲಿ 70ಕ್ಕೂ ಹೆಚ್ಚು ಕಂಬಗಳಿವೆ ಅಂತನ್ನುವಂಥದ್ದು ನಮಗೆ ತಿಳಿದು ಬಂದಿರುವಂಥದ್ದು. ಮತ್ತು ಆ ಕಂಬಗಳು ಸಹ ಅಷ್ಟೇ, ಒಂದು ಕಂಬಕ್ಕಿಂತ ಒಂದು ಕಂಬ ತುಂಬ ವೈಶಿಷ್ಟ್ಯಪೂರ್ಣವಾಗಿರುವಂಥ ಕಂಬಗಳನ್ನು ನಾವು ನೋಡ್ಬೋದು. ಇಲ್ಲಿ ಒಂದು ನೇತಾಡುವಂತಹ ಒಂದು ಕಂಬ ಇದೆ. ಆ ಒಂದು ನೇತಾಡುವ ಕಂಬ ಯಾವುದು ಅಂತಂದರೆ ಈ ಕಂಬದ ಮೇಲೇ ಇಡೀ ದೇವಾಲಯ ನಿಂತಿದೆ ಅಂತ ಹೇಳ್ತಾರೆ. ಇದು ತುಂಬ ವೈಶಿಷ್ಟ್ಯವಾಗಿರುವಂಥದ್ದು, ತುಂಬ ವಿಶಿಷ್ಟಪೂರ್ಣವಾಗಿರುವಂಥದ್ದು. ಏನು ಅಂತಂದರೆ ಇಲ್ಲಿ ಬಟ್ಟೆನ ಈ ಕಡೆಯಿಂದ ಹಾಕಿ ಆ ಕಡೆ ಎಳೆದ್ರೆ ಬರುತ್ತೆ ಅನ್ನೋಂಥ ಪ್ರತೀತಿ ಇದೆ. ಇದಕ್ಕಿಂತ ಮುಂಚೆ ನಾವು ಹೋದಾಗ ಅದು ಆಯಿತು, ಆ ಥರ ಆಯಿತು. ಆದರೆ ಈ ಸಲ ಅದು ಮುಕ್ಕಾಲು ಭಾಗಕ್ಕೆ ನಾವು ಹಾಕಿದ್ವಿ. ಕೆಲವರೆಲ್ಲ ಟವಲ್ಲೆಲ್ಲ ಹಾಕಿ ಅದನ್ನು ಚೆಕ್ ಮಾಡಿದ್ರು, ನಾವು ವೇಲನ್ನು ಸಹ ಹಾಕಿ ಚೆಕ್ ಮಾಡಿದ್ವಿ, ಕರ್ಚಿಪನ್ನು ಹಾಕಿ ಚೆಕ್ ಮಾಡಿದ್ವಿ. ಕೊನೆಗೆ ಎಲ್ಲೋ ಒಂದು ಪಾಯಿಂಟಲ್ಲಿ ಸಿಕ್ಕಾಕೊಳ್ತಾ ಇತ್ತು. ನಾವು ಹೋಗಿರುವಂತಹ ಜನರು, ಅದಕ್ಕೆ ನಾವು ಹೋಗಿರುವಂಥ ಐತಿಹಾಸಿಕ ಸ್ಥಳಗಳನ್ನು ಎಲ್ಲೂ ಸಹ ನಾವು ಹಾಳುಗೆಡಬಾರ್ದು ಅನ್ನೋಂಥದ್ದಕ್ಕೆ ಇದೊಂದು ಸಾಕ್ಷಿ. ಹಾಕ್ಕೊಂಡಿರುವಂಥ ತಾಯಿತಗಳನ್ನು ಮತ್ತು ನಾಣ್ಯಗಳನ್ನೆಲ್ಲ ಅದರಲ್ಲಿ ಸೇರಿಸಿಟ್ಟಿದ್ದಾರೆ. ಆ ನಾಣ್ಯ ಮತ್ತು ತಾಯಿತ ಅಲ್ಲಿ ಸಿಕ್ಕಾಕ್ಕೊಂಡಿದೆ. ಆ ಸಿಕ್ಕಾಕ್ಕೊಂಡಿರೋದ್ರಿಂದ ಎಲ್ಲೋ ಒಂದು ಪಾಯಿಂಟ್ ಅದು ಹೊರಗಡೆ ಬರಲಿಲ್ಲ. ಆ ಇಡೀ ಒಂದು ವೀರಭದ್ರ ದೇವಾಲಯಕ್ಕೆ ಇದೊಂದು ತುಂಬ ಹೆಸರುವಾಸಿಯಾಗಿರುವಂತಹದ್ದು ಈ ಒಂದು ಕಂಬ ಅಂತಂದರೆ ತಪ್ಪಾಗೋದಿಲ್ಲ. ನೋಡಿ, ಎಲ್ಲರೂ ತುಂಬ ಚೆಕ್ ಮಾಡಿದ್ರು, ತುಂಬ ಖುಷಿಯಿಂದ ನೋಡಿದ್ರು ಇದು ಬರುತ್ತೆ ಅಂತ ಹೇಳಿ. ಅಲ್ಲೆಲ್ಲ ಕೂತಿರೋರೆಲ್ಲರೂ ಡಿಸ್ಕಸ್ ಮಾಡಿದ್ರು. ಮತ್ತು ನಾವು ಈ ಕಡೆ ನಮ್ಮ ಕರ್ನಾಟಕ, ಆಂಧ್ರ ಸುತ್ತಮುತ್ತ ಇರುವಂಥ ರಾಜ್ಯಗಳವರೇ ಅಲ್ಲ, ವಿದೇಶದಿಂದನೂ ಸಹ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬರ್ತಾರೆ. ನಮ್ಮ ಒಂದು ಭಾರತದ ಐತಿಹಾಸಿಕ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬರ್ತಾರೆ. ಬಂದಿದ್ದರೂ ಸಹ ನಾವು ಇಲ್ಲೂ ಸಹ ಅಲ್ಲಿ ಬಂದಿದ್ರು ನಾವು ಅವರನ್ನು ಶೂಟ್ ಮಾಡಿದ್ದೀವಿ, ಬೇರೆ ಇದರಲ್ಲಿ ತೋರಿಸ್ಕೊಡ್ತೀವಿ. ಇಲ್ಲಿ ಬಂದಿರುವಂತಹವರೆಲ್ಲರೂ ಅಷ್ಟೇ ಅದರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಬೆಳೆಸ್ಕೊಂಡಿದ್ರು. ಎಲ್ಲರೂ ಡಿಸ್ಕಸ್ ಮಾಡಿದ್ರು. ನೋಡಿ, ಅಲ್ಲಿ ನಿಂತಿದ್ದಾರೆ ಕೆಲವರೆಲ್ಲನೂ ಫಾರಿನಿಂದ ಎಲ್ಲ ಬಂದಿದ್ದರು. ಫಾರಿನಿಂದ ಬಂದು ನಮ್ಮ ಒಂದು ವಾಸ್ತುಶಿಲ್ಪ ಕಲೆ ಮತ್ತು ಇಂತಹ ಒಂದು ದೇವಾಲಯಗಳನ್ನು ವೀಕ್ಷಣೆ ಮಾಡೋದಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ಬಂದಿರುವಂಥದ್ದನ್ನು ನೋಡ್ಬೋದು. ಈಗಲೂ ನಿಮಗೂ ಕಾಣ್ತಾ ಇದೆ ನೋಡಿ, ಪ್ರತಿ ಕಂಬದಲ್ಲೂ ಸಹ ಅದರದ್ದೇ ಆದಂತಹ ಒಂದು ವೈಶಿಷ್ಟ್ಯವಾದಂತಹ ವಾಸ್ತುಶಿಲ್ಪ ತುಂಬ ಮನೋಜ್ಞವಾಗಿ ಕೆತ್ತನೆಯನ್ನು ಮಾಡಿರುವಂತಹದ್ದನ್ನು ನಾವು ನೋಡಬಹುದು. ಇಂತಹ ಒಂದು ನಮ್ಮ ಒಂದು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ನಮಗಾಗುವಂತಹ ಸಂತೋಷ ಅಷ್ಟಿಷ್ಟಲ್ಲ. ಇಂತಹ ನಮ್ಮ ಭಾರತ ಈ ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಎಷ್ಟು ಫೇಮಸ್ ಆಗಿದೆ ಅನ್ನೋಂತಹದ್ದನ್ನು ನೋಡಿದ್ರೇ ಒಂದು ತುಂಬ ಖುಷಿಯಾಗುತ್ತೆ. ನೋಡಿ, ಪ್ರತಿ ಕಂಬಗಳಲ್ಲೂ ಸುಮ್ಮನೆ ಆ ಕಂಬಗಳನ್ನು ನಿಲ್ಲಿಸಿ ಎಲ್ಲೂ ಬಿಟ್ಟಿಲ್ಲ. ಈ ರೀತಿಯಲ್ಲಿ ಪ್ರತಿ ಕಂಬಗಳ ಮೇಲೇನೂ ಯಾವುದೋ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು, ಅಂತಂದರೆ ನಮ್ಮ ಒಂದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮತ್ತು ಆ ಒಂದು ಪಾರ್ವತಿಯ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ ವಿಭಿನ್ನವಾಗಿ ಕೆತ್ತನೆಯನ್ನು ಮಾಡಿರುವಂತಹದ್ದನ್ನು ನಾವು ನೋಡ್ಬೋದು. ಮೇಲೆ ಮಾತ್ರ ಆ ಸ್ತಂಭ ಜಾಯಿಂಟ್ ಆಗಿದೆ, ಆ ಕಂಬ ಕೆಳಗಡೆ ಪೂರ್ತಿ ಖಾಲಿ ಇರುವಂಥದ್ದು. ಅಂತಂದರೆ ಆ ಒಂದು ನೇತಾಡುವಂತಹ ಒಂದು ಕಂಬ ಅಂದರೆ ತಪ್ಪಾಗೋದಿಲ್ಲ. ಮೇಲೆ ಮಾತ್ರ ಜಾಯಿಂಟ್ ಆಗಿದೆ, ಕೆಳಗಡೆ ತುಂಬ ಫ್ರೀ ಆಗಿರುವಂಥದ್ದು. ಅದು ಎಷ್ಟು ವೈಶಿಷ್ಟ್ಯವಾಗಿದೆ ನೋಡಿ. ಮತ್ತು ಹಾಗೇನೇ ಆ ಒಂದು ಹಾಲನ್ನು ಬಿಟ್ಟು ಹೊರಗಡೆ ಹೋದಾಗ ಮತ್ತು ಸಣ್ಣ ಸಣ್ಣ ಗುಡಿಗಳಿರುವಂಥದ್ದಲ್ಲಿ ಗಣೇಶ, ಬೇರೆ ಬೇರೆ ದೇವಾಲಯಗಳನ್ನು ಸಹ ನೋಡ್ಬೋದು. ನಾವು ಬೇರೆ ಬೇರೆ ಚಿಕ್ಕ ಚಿಕ್ಕ ದೇವಾಲಯಗಳನ್ನು ನೋಡ್ಬೋದು. ನೋಡಿ, ಇದೊಂದು ದೊಡ್ಡ ಬಂಡೆ ಆ ದೇವಾಲಯದ ಒಳಗಡೆ ಇರುವಂತಹದ್ದೇ. ಇನ್ನೂ ಈ ಒಂದು ಪೂರ್ತಿ ದೇವಾಲಯ ಕನ್ಸ್ಟ್ರಕ್ಷನ್ ಆಗಿಲ್ಲ, ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಈ ದೊಡ್ಡ ಬಂಡೆಯನ್ನು ನೋಡಿದ್ರೇ ನಿಮಗೆ ಗೊತ್ತಾಗಿರಬೇಕು. ಈ ಬಂಡೆ ಇದರಲ್ಲೂ ಸಹ ಏನೋ ಒಂದು ಕನ್ಸ್ಟ್ರಕ್ಷನನ್ನು ಮಾಡೋದಕ್ಕೆ ಇದನ್ನಲ್ಲಿ ಇಟ್ಟಿದ್ರು. ಆದರೆ ಅಷ್ಟೊತ್ತಿಗೆ ಆಗ್ಲೇ ಈ ಒಂದು ವಿಜಯನಗರ ಸಾಮ್ರಾಜ್ಯ ಅವನತಿ ಹಾದಿಯನ್ನು ಹಿಡಿಯುತ್ತೆ. ಹಾಗಾಗಿ ಆ ಒಂದು ದೊಡ್ಡ ಬಂಡೆ ಅದೇ ರೀತಿಯಲ್ಲಿ ಉಳ್ಕೊಂಡಿರೋಂಥದ್ದನ್ನು ನೋಡಿದ್ವಿ. ಮತ್ತು ನಾವು ಸಹ ಆ ಒಂದು ಬಂಡೆಯನ್ನು ಏನೋ ಎತ್ತೋದಕ್ಕೆ ತಳ್ಳೋದಕ್ಕೆ ನೋಡಿದ್ವಿ. ಆದರೆ ಅದು ಯಾವುದು ಸಾಧ್ಯ
ಸಾಧ್ಯ ಆಗದೇ ಇರುವಂತಹದ್ದು ಅಂತ ಹೇಳಿ ಅದು ಎಲ್ರಿಗೂ ಗೊತ್ತಿರುವಂತಹದ್ದೇ. ಅದರಲ್ಲೂ ಸಹ ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ನಾವು ಓಡಾಡಿದ್ವಿ, ಅದನ್ನೆಲ್ಲ ಕಣ್ತುಂಬಿಕೊಂಡ್ವಿ ಅಂತಹ ಒಂದು ವಾಸ್ತುಶಿಲ್ಪವನ್ನು. ಮತ್ತು ಅಲ್ಲಿ ಚಿಕ್ಕ ಮಕ್ಕಳು ಓಡಾಟ, ಮತ್ತು ಅಲ್ಲಿ ತುಂಬ ಬಿರುಬಿಸಿಲು ಇದ್ದಿದ್ದರಿಂದ ಮ್ಯಾಟು ಸಹ ಹಾಕಿದ್ರು ಓಡಾಡಲಿಕ್ಕೆ, ತುಂಬ ಬಂದಿರೋಂಥ ಪ್ರವಾಸಿಗರಿಗೆ ಓಡಾಡಲಿಕ್ಕೆ ಚೆನ್ನಾಗಿರಲಿ ಅಂತ ಹೇಳಿ. ನಮ್ಮ ಮಕ್ಕಳು ಅಷ್ಟೇ ಅಲ್ಲೇ ನಿಂತು ಓಡಾಡಿರೋಂಥದ್ದು, ಅಲ್ಲೇ ನಿಂತು ಆಟ ಆಡಿದ್ದು, ಮತ್ತು ಆ ಒಂದು ಬಂಡೆಯನ್ನು ಬಿಟ್ಟು ನಂತರ ಆ ಮ್ಯಾಟ್ ಮೇಲೆ ನಡ್ಕೊಂಡೋಗಿ ಅಲ್ಲೆಲ್ಲ ನೋಡಿಕೊಂಡು ಮತ್ತು ಒಂದು ಅರ್ಧ ದೇವಾಲಯವನ್ನು ಮಾತ್ರ ನಾವಿಲ್ಲಿ ತೋರಿಸೋದಕ್ಕಾಗಿದ್ದು. ಯಾಕೆಂದರೆ ಅಷ್ಟು ದೊಡ್ಡ ದೇವಾಲಯವನ್ನು ಒಂದೇ ಬಾರಿ ತೋರಿಸ್ಲಿಕ್ಕೆ ಸಾಧ್ಯನೇ ಆಗಲ್ಲ. ನೋಡಿ, ಎಷ್ಟು ಒಂದು 2 to 3 hours ಇದ್ರೂ ಅಲ್ಲಿ ನಾವು ಇನ್ನೂ ಪೂರ್ತಿ ನೋಡಲಿಕ್ಕೆ ಆಗಲಿಲ್ಲ ಅಂತನ್ನುವಂತಹ ಒಂದು ಭಾವನೆನೇ ನಮಗೆ ಮೂಡುತ್ತೆ. ನೋಡಿ, ರಾಮಾಯಣದ ಕಾಲದ ಕೆಲವೊಂದು ಕುರುಹುಗಳು ಸಹ ಇದರಲ್ಲಿ ಇದ್ದಾವೆ. ಆ ಕುರುಹುಗಳನ್ನು ಸಹ ನಾವು ನೋಡ್ಬೋದು, ಈ ರೀತಿ ನೋಡಬಹುದು. ಮತ್ತು 7 ತಲೆಗಳ ಸರ್ಪ ಮತ್ತು ಲಿಂಗ ಇರೋವಂಥದ್ದನ್ನು ಗಮನಿಸ್ಬೋದು. ಎಷ್ಟು ಮನೋಜ್ಞವಾಗಿದೆ ಅಂತಂದರೆ ಇಲ್ಲಿನ ಒಂದು ಪ್ರತಿಯೊಂದು ಕುರುಹುಗಳು ತುಂಬ ಸಂತೋಷವನ್ನು ಕೊಡುತ್ತೆ. ಮತ್ತು ಮುಂದೆ ಏನು ರಾಮಾಯಣದ ಕುರುಹುಗಳನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನೀವು ಮತ್ತೆ ಇನ್ನೊಂದು ಲಾಗನ್ನು ನೋಡೋದಕ್ಕೆ ರೆಡಿಯಾಗಿರಿ.